ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾಯುವರು ಯಾರಿಲ್ಲ ಅಂತ ನಮ್ಮ ಪ್ರಭು ಅವರು ಹೇಳಿದ್ದಾರೆ. ಯಾಕಂದ್ರೆ ಗುರು ಮುನಿದರೆ ಏನು ಆಗೋದಿಲ್ಲ ಅಂತ. ಅದಕ್ಕೆ ನಮ್ಮ ಕಟ್ಟೆ ಸಾರ್ ಏನ್ ಹೇಳ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಸುಬ್ರಹ್ಮಣ್ಯ ಪ್ರಭು ಅವ್ರು ಏನ್ ಹೇಳಿದ್ರು ಅಂತ ನಿಮ್ಗೆ ಯಾರಿಗೂ ಅರ್ಥ ಆಯ್ತಾ? ಇಲ್ಲಿ ತನಕ ಏನ್ ಭಾಷಣ ಮಾಡಿದ್ರು ಏನೋ ಗೊತ್ತಿಲ್ಲ. ಅಲ್ರಿ, ಟೀಚರ್ಸ್ಗಳು ಶಿಕ್ಷಣ ಕೊಡ್ತಾರೆ ಅಂತಂದ್ರೆ ಅವ್ರ ಡ್ಯೂಟಿ ಅದ, ಅಂಡ್ ದೇ ಆರ್ ಪೇಯಿಂಗ್ ಫಾರ್ ದಟ್. ಸಂಸ್ಕಾರ ಯಾರು ಕೊಡಬೇಕು ಅಂತಕ್ಕಂಥ ಮೂಲ ಪ್ರಶ್ನೆ ಇದೆ ಇಲ್ಲಿ. ಟೀಚರ್ಸ್ ಕೊಡ್ಬೇಕಾ ಮತ್ತೆ ಪಾಲಕರು ಕೊಡ್ಬೇಕಾ ಅಂತಕ್ಕಂಥದ್ದು. ಟೀಚರ್ಸೇ ಕೊಡ್ತಾರೆ ಅಂತಂದ್ರೆ ಅವ್ರಿಗಿರ್ತಕ್ಕಂಥ ಅಕಾಡೆಮಿಕ್ ಏನ್ ಪ್ರೆಷರ್ ಇದೆ, ಆ ಪ್ರೆಷರ್ ಸಾಧ್ಯ ಆಗ್ತಾ ಇದೆ ಇವತ್ತು. ಬಹಳ ಹಿಂದೆನೆ ನಮ್ಮ ಅಲ್ಲಂ ಪ್ರಭುಗಳು ಒಂದು ಮಾತನ್ನ ಹೇಳಿದ್ದಾರೆ ವಚನದಲ್ಲಿ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಹೇಳಿದಡೆ, ಬಡಿದು ಬುದ್ಧಿಯ ಕಲಿಸಿದಡೆ ಆಯಿತು ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಯಿತು ಮಹಾಪ್ರಸಾದವೆಂದನಯ್ಯ. ದ್ವಾಪರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಯಿತು ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಹೇಳಿದಡೆ ಆಯಿತು ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ಆನು ಬೆರಗಾದನಯ್ಯ ಅಂತೇಳಿ. ಇದು ಬಹಳ 12ನೇ ಶತಮಾನದಲ್ಲಿ ಹೆಂಗೆ ಹೇಳಿದ್ರು ಕೂಡ ಇವತ್ತಿಗೂ ನಮ್ಗದು ಅಪ್ಲಿಕೇಬಲ್ ಆಗ್ತದೆ. ಇದು ನೀವೆಲ್ಲ ಎಷ್ಟು ನಿಮ್ಮ ತಂದೆ ಅಥವಾ ನಿಮ್ಮ ವಯಸ್ಸಿನಾಗೆಲ್ಲ ನೋಡಿದ್ರೆ ನಿಮ್ಮೆಲ್ಲ ಹೊಡೆದು ಟೀಚರ್ಸ್ ಎಲ್ಲ ಬುದ್ಧಿ ಕಲಿಸ್ಯಾರ. ಈಗ ಕಲ್ಸಂಗಿಲ್ಲ ನಾವು. ಈಗ ನಮ್ಗೇನಿದ್ರು ನಮಸ್ಕಾರ ಅಂತಕ್ಕಂಥ ಪರಿಸ್ಥಿತಿ ಹೊಂಟೋಗ್ಬಿಟ್ರು. ಶಿಷ್ಯರು ಮಾತಾಡ್ತಕ್ಕಂಥದ್ದು ಅವರೇ ನಮಗೆ ಎದುರುಗಡೆ ಸಿಕ್ಕರೆ ಹಾಯ್ ಸರ್ ಅಂತಾರ, ಹೋಗ್ಬೇಕಾದ್ರೆ ಬಾಯ್ ಸರ್ ಅಂತಾರ. ಇದನ್ನ ನೀವೇನು ಕಲಿಸ್ತಾ ಇದ್ರಿ ಶಿಕ್ಷಕರಾಗಿ? ಇವತ್ತು ಶಾಲೆಗಳಲ್ಲಿ ಕಲಿಸ್ತಾ ಇದ್ದೀರಾ? ಹುಡುಗರು ಸ್ಕೂಲ್ ರೂಮಿನ ಒಳಗಡೆ ಬಂದ್ರೆ ಎದ್ದು ನಿಲ್ತಕ್ಕಂಥದ್ದು, ಅಥವಾ ಮನೆಗೆ ಯಾರ ಹಿರಿಯರು ಬಂದ್ರೆ ಅವ್ರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಕಾಲಿ ಬೀಳ್ತಕ್ಕಂಥದ್ದು, ಇಂಥದ್ದಲ್ಲಿ ಯಾರು ಕಲಿಸ್ತಾ ಇದ್ದಾರೆ? ಅದು ಯಾರಾದ್ರೂ ಕಲಿಸ್ತಾ ಇದಾರೆ ಅಂದ್ರೆ ನಮ್ಮ ಪಾಲಕರೇ ಕಲಿಸ್ತಾ ಇದ್ದಾರೆ, ಪೋಷಕರು ಕಲಿಸ್ತಾ ಇದ್ದಾರೆ. ಹೀಗಾಗಿ ಆ ಪಾಲಕರ ಮೇಲೆ ಸಂಸ್ಕಾರ ಕಲಿಸ್ತಕ್ಕಂಥ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇದೆ. ಅದನ್ನ ನಾವಿನ್ನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಶಿಕ್ಷಕರಿಗೆ ಈ ಸಾಧ್ಯತೆ ಆಗ್ತಾ ಇಲ್ಲ. ನಿಮ್ಮ ಮಾತು ಮಕ್ಕಳು ಕೇಳ್ತಾನೂ ಇಲ್ಲ ಇವತ್ತಿನ. ನೀವೇನಿದ್ರು ಪಾಠ ಮಾಡಿ ಸರ್ ಏನ್ ಹೇಳ್ತಾ ಇದ್ರಿ ನೀವು? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೇಳ್ತಾ ಇದ್ರಿ, ಎಲ್ಲರೂ ಕಳಬೇಡ ಹೇಳ್ತಾ ಇದ್ರಿ ನೀವು. ರೇನ್ ಗೋ ಅವೇ ಅಂತ ಹೇಳ್ತಾ ಇದ್ರಿ, ಬಾ ಅಂತ ಹೇಳ್ತಾ ಇದ್ರಿ ನೀವು. ಹಂಗಾಗಿ ನಿಮ್ಮ ಮೇಲೆ ಯಾವ ಜವಾಬ್ದಾರಿ ಇಲ್ಲ. ನಿಮ್ಗೆ ಏನ್ ಸಿಲೆಬಸ್ ಕೊಟ್ಟಿದ್ರೆ ಸಿಲೆಬಸ್ ಮುಗಿಸ್ತಾ ಇದ್ರಿ. ಹೊರಗಳಿಗೆ ಮಾತ್ರ 100ಕ್ಕೆ 99 ಕೊಡ್ತಾರ್ರಿ ಅವ್ರು. ಯಾಕಂದ್ರೆ ನೀವು ಖುಷಿ ಆಗ್ಬೇಕು. ಇಲ್ಲಾಂದ್ರೆ ಇನ್ಫಿನಿಟಿ ಸ್ಕೋರ್ ಚಂದಿಲ್ಲ ಅಂತ ಹೇಳ್ತೀರಿ ನೀವು. 99 ಕೊಟ್ರ ನಮ್ಮ ಮಕ್ಕಳು ಭಾಳ ಶಾಣ್ಯಾರ ಅಂತ ನೀವು ಹೇಳ್ಕೊಂಡಿರ್ತೀರಿ. ಅದಕ್ಕೆ ದಯವಿಟ್ಟು ಶಿಕ್ಷಕರು ಏನಿದೆ ನಿಮ್ಮ ಮಾರ್ಕ್ಸ್ ಕೊಡ್ತಕ್ಕಂಥದ್ದು. ನಾವು ಮಕ್ಳಿಗೆ ಯಾವ ತಿದ್ಬೇಕು ಹೇಳ್ರಿ. ನನ್ನ ಮಗ 35-40 ಮಾರ್ಕ್ಸ್ ತಗೊಂಡ ಅಂತಂದ್ರೆ ಮಗ ಚಂದ ಓದು ಅಂತ ಹೇಳಿಕ್ ಸಾಧ್ಯ. ನಾವು 99 ತಗೊಂಡ್ರೆ ಏನಂತ ಹೇಳ್ತೀರಿ ನೀವು? ಅದಕ್ಕೆ 99 ಕೊಡ್ತಕ್ಕಂಥ ಕೆಲಸವನ್ನ ಶಿಕ್ಷಕರು ಮಾಡ್ತಾ ಇದ್ರಿ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ಪಾಲಕರಿಗೆ ಜವಾಬ್ದಾರಿಗಳಿದಾವೆ. ಆ ಪಾಲಕರು ಕೂಡ ತಮ್ಮ ಮನೆಯಲ್ಲಿ ಗುರು ಹಿರಿಯರಿಗನ್ನ ನಮಸ್ಕಾರ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು, ಒಳ್ಳೆ ಸಂಸ್ಕಾರವನ್ನ ಕಲಿಸ್ರಿ. ಶಿಕ್ಷಣ ಯಾರು ಬೇಕಾದ್ರೂ ಕೊಡ್ತಾರೆ, ಹಿಂಗೆ ದುಡ್ಡು ಕೊಡ್ತಾ ಇದ್ರು. ಆದ್ರೆ ಸಂಸ್ಕಾರ ಅದಕ್ಕೆ ದುಡ್ಡು ಬೇಕಾಗಿಲ್ಲ. ಅದಕ್ಕೆ ನಾವು ತಂದೆ ತಾಯಿಗಳೇ ಕೊಡ್ಬೇಕಾಗ್ತದೆ. ಆ ತಂದೆ ತಾಯಿ ಕೊಡ್ತಾ ಇದೀವಿ ಅಂತಕ್ಕಂಥದ್ದು ನಮ್ಮ ವಾದ.